ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋ ಸೆಲೆಬ್ರೇಷನ್ ಎಷ್ಟು ಖುಷಿ ಕೊಡುತ್ತಂದು ಹೇಳಿ ನಂಗೆ ಇವತ್ತೇ ಗೊತ್ತಾದ. ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇ ನಾ ಎಲ್ಲಿಗೆ ಹೋಗ್ತಾ ಇದ್ದೆ ಅಂತ ಹೇಳಿದ್ರೆ ಕೇರಳಕ್ಕೆ ಹೋಗ್ತಾ ಇದ್ದೆ. ಮಂತ್ಲಿ ಒನ್ ಟೈಮರು ನಾವು ಕೇರಳಿಗೆ ಹೋಗ್ದೆ, ಅದೊಂದು ರುಟೀನ್ ಆಗಿಬಿಟ್ಟಿತ್ತು ನಮಗೆ. ಅಂತಕ್ಕಂತ ಹೇಳಿದ್ರೆ ಪ್ರತಿ ಮಂತು ಮೀಟಿಂಗ್ ಇರುತ್ತೆ, ಮೀಟಿಂಗ್ ಅಂತೂ ಮಿಸ್ ಮಾಡೋಕ್ಕಾತಿಲ್ಲ, ಕಂಪಲ್ಸರಿ ಅಟೆಂಡ್ ಆಗಲೇಬೇಕತ್ತ. ಟ್ರಾವೆಲ್ ಮಾಡೋದಂದ್ರೆ ನಂಗೆ ಫಸ್ಟ್ ಅದು ಕೇರಳಗೆ ನೈಟ್ ಟ್ರಾವೆಲಿಂಗ್ ಅಂತ ಹೇಳಿದ್ರೆ ಇಲ್ಲ ಮಾರ್ನಿಂಗ್ ಟ್ರಾವೆಲಿಂಗ್ ಅಂತ ಹೇಳಿದ್ರೆ ಎಷ್ಟು ಬೇಗ ಹೋಗಿ ವಾಪಸ್ ಬತ್ತೆ ಅನ್ನೋದು ಒಂದೇ ನನ್ನ ತಲೆಗಿರೋದು. ಎಂತಕ್ಕಂತ ಹೇಳಿದ್ರೆ ಅಷ್ಟು ಟಯರ್ಡ್ ಆಗಿಬಿಡುತ್ತೆ. ಈ ಮೀಟಿಂಗ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಬಕಾತಿಲ್ಲ. ಎಂತಕ್ಕಂತ ಹೇಳಿದ್ರೆ ಓನ್ಲಿ ಮೀಟಿಂಗ್ ಅಲ್ಲ, ಇದೆ ಆ್ಯನ್ಯುವಲ್ ಮೀಟಿಂಗ್. ಕಡೆಗೆ ಓಣಮ್ ಸೆಲೆಬ್ರೇಷನ್ ಇತ್ತಲ್ಲ, ಹಾಗಾಗಿ ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ಹಾಗಾಗಿ ಇದಕ್ಕೆ ಮಿಸ್ ಮಾಡದೆ ಹೋಗ್ತಾ ಇದ್ದೆ. ಈಗ ಬೆಳಿಗ್ಗೆ ಎಲ್ಲ ತಿಂಡಿ ಎಲ್ಲ ತಿಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವರಿಗೆಲ್ಲ ಪೂಜೆ ಮಾಡಿ ಈಗ ಹೊರಡಕ್ಕೆ. ಈಗ ನಂಗೆ ಟೆನ್ಷನ್ ಅಂತ ಹೇಳಿದ್ರೆ ಮೀನು ಇತ್ತಲ್ಲ, ಮೀನಿಗೆ ಫುಡ್ ಹಾಕೋಕ್ಕಾತಿಲ್ಲ. ನಮ್ಮದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತೈತೆ. ಎಂತಕ್ಕಂತ ಹೇಳಿದ್ರೆ ಒಂದು 2-3 ದಿನದ ತನಕ ಇರೋದಿಲ್ಲ. ಹೋಯ್ ಬಪ್ರೊಳಗೆ ಮೀನಿಗೆ ಎಂಥದ್ದು ಆಗ್ತೇನೋ ಒಂದೇ ಮೈಂಡಾಗಿ ಇದ್ದಿತ್ತು, ಒಂಥರ ಬೇಜಾರು ಥರ ಆಯ್ತು. ನಮಗೆ ಬಸ್ ಎಲ್ಲಿಂದ ಇದ್ದಿದ್ದು ಅಂತ ಹೇಳಿದ್ರೆ ಮಡಿವಾಳದಿಂದ 10 ಕಾಲಿಗೆ ಇದ್ದಿತ್ತು. ನಾನಿರೋ ಪ್ಲೇಸಿಂದ ಮಡಿವಾಳಕ್ಕೆ ಅರೌಂಡ್ 1.5 ಗಂಟೆ ಟ್ರಾವೆಲಿಂಗೇ ಇತ್ತು. ಹಾಗಾಗಿ ಬೇಗ ಆಟೋ ಬುಕ್ ಮಾಡ್ಕೊಂಡು ನಾನು ತಂಗಿ ಹೊರಡ್ತಾ ಇದ್ದು. ಫೈನಲಿ ಮಡಿವಾಳ ರೀಚ್ ಆದು. 8 ಗಂಟೆಗೆ ಕರೆಕ್ಟ್ ರೂಮಿಂದ ಹೊರಟಿದ್ದಾಯ್ತು. ಬೇಗ ರೀಚ್ ಆದ ತಕೊಂಡ್ರೆ ಸುಮಾರು ಲೇಟ್ ಅಂದ್ರೆ ಲೇಟ್ ಆಯ್ತು. 9:45 ಆಯ್ತು. ನನಗೆಲ್ಲ ಬಸ್ ಮಿಸ್ ಆಗಿ ಹೊತ್ತೇನೋ ಅಂತ ಹೇಳಿ ತಲೆ ಕೆಟ್ಟೋಯ್ತು. ನಾವು ಪ್ರತಿ ಸಲ ಇಲ್ಲಿ ಬಂದತಿಗೂ ಇಲ್ಲೇ ಎದ್ರೆ ಹೂವೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಎಷ್ಟು ಬೇಗ BBMP ಬಂದು ಖಾಲಿ ಮಾಡ್ಸಿರ ಕಾಣಿ. ಫಸ್ಟ್ ಹೂವೆಲ್ಲ ಇದ್ದಿತ್ತು, ಈಗ ಎಷ್ಟು ಬೇಗ ಖಾಲಿ ಮಾಡ್ಸಿರ ಕಾಣಿ. ಫೈನಲಿ ಬಸ್ಸು ಲೇಟ್ ಆಯ್ತು, ಹಾಗಾಗಿ ನಮಗೆ ಬಸ್ ಮಿಸ್ ಆಗಿಲ್ಲ. 10 ಕಾಲಿಗೆ ಬಪ್ಪ ಬಸ್ 10:45 ಆಯ್ತು. ಫೈನಲಿ ನಾವು ಬಸ್ ಹತ್ಕೊ ಕೂತ್ಕೊಂಡೆ. ಈ ಬಸ್ಸ ಟ್ರಾವೆಲ್ ಮಾಡೋದು ಅಂತ ಹೇಳಿದ್ರೆ ಅರ್ಧ ಟೆನ್ಷನ್, ಏನೋ ಒಂದು ಇಶ್ಯೂ ಆಗ್ತಾ ಇರುತ್ತೆ, ಅದೇ ದೊಡ್ಡ ಟೆನ್ಷನ್ ನನಗೆ. ಹೋಗಿ ರೀಚ್ ಸಾಕು ಅಂತ ಹೇಳಿ ಅನಿಸುತ್ತೆ. ಬಟ್ ಬಸ್ ಚೇಂಜ್ ಮಾಡುವ ಅಂತ ಹೇಳಿದ್ರೆ ಮಾರ್ನಿಂಗ್ ಈ ಬಸ್ ಮಾತ್ರ ಹೋಗ್ತದೆ, ಬೇರೆ ಬಸ್ ಯಾವುದು ಹೋಗ್ತಿಲ್ಲ ಅಲ್ಲಿಗೆ. ಕಡೆಗೆ ಮಿಡಲ್ ಊಟಕ್ಕೆ ಯಾವುದೋ ಒಂದು ಪ್ಲೇಸ್ ನಿಲ್ಸಿರಪ್ಪ, ಯಾವ ಪ್ಲೇಸ್ ಅಂತ ಹೇಳಿ ಗೊತ್ತಾ ಇಲ್ಲ. ಆ ವ್ಯೂಸ್ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಇತ್ತು. ಹೋಟೆಲು ಹಂಗೆ ಸಕ್ಕತ್ತಿದ್ದಿತ್ತು, ಮಕ್ಕಳಿಗೆಲ್ಲ ಆಡೋಕ್ಕೆ ಫ್ರಂಟಾಗೆ ಎಲ್ಲದು ಫೆಸಿಲಿಟಿ ಇದ್ದಿತ್ತು, ಚೆಂದ ಇತ್ತು. ಬಟ್ ನಾವು ಊಟಕ್ಕೆ ಹೋಗಿಲ್ಲ, ಯಾಕಂತ ಹೇಳಿದ್ರೆ ಬೆಳಗ್ಗೆನೇ ತಿಂಡಿ ತಿನ್ಕೊಂಡು ಹೋಗಿದ್ವಲ್ಲ. ಹಾಗೆ ಮಧ್ಯಾಹ್ನ ಟ್ರಾವೆಲ್ ಊಟ ಮಾಡೋಕ್ಕಾತಿಲ್ಲ, ಒಂಥರ ವಾಮಿಟಿಂಗ್ ಸ್ಟಾರ್ಟ್ ಆದಂಗೆ ಆತ. ಹಾಗೆ ಊಟಕ್ಕೆ ಹೋಗಿಲ್ಲ, ನಾವು ಸ್ನ್ಯಾಕ್ಸ್ ಎಲ್ಲ ತಗೊಂಡೋಗಿದ್ವು ಆಯ್ತು. ಹಾಗೆ ಬಸ್ಸಾಗೆ ಕೂತ್ಕ ತಿಂದು ಕಡೆ ಎಂಥದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ. ಎಂತಕ್ಕಂತ ಹೇಳಿದ್ರೆ ಬಸ್ಸು ಲೇಟ್ ಆಯ್ತು, ರೀಚ್ ಆದ 12 ಗಂಟೆ ರಾತ್ರಿ ಆಯ್ತು. ಫೈನಲಿ ರೂಮ್ ರೀಚ್ ಆದೆ. ಕಡೆಗೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆದೆ. ಫೈನಲಿ ಈ ರೀತಿ ಕಾಣ್ತಾ ಇದ್ದೆ. ನಾನು ಫಸ್ಟ್ ಟೈಮು ಓಣಮ್ ಸ್ಯಾರಿ ಹಾಕೋದಾಯ್ತು. ಚಂದ ಆಯ್ತು ಇಲ್ಲೇ ಗೊತ್ತಿಲ್ಲ, ಬಟ್ ನಾ ಚಂದ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಅಲ್ಲಿಂದ ಹಾಗೆ ಆಟೋ ಮಾಡ್ಕೊಂಡು ಆ್ಯನ್ಯುವಲ್ ಮೀಟಿಂಗ್ ಇದ್ದಿದ್ದು ಹೋಟೆಲಾಗ ಆಯ್ತಾಯ್ತು. ಫೈನಲಿ ಹೋಟೆಲ್ ರೀಚ್ ಆದೆ. ಹೋಟೆಲ್ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಇತ್ತು. ಇದು ನಾನು 3ನೇ ವರ್ಷ ಅಟೆಂಡ್ ಮಾಡ್ತಾ ಇರೋ ಆ್ಯನ್ಯುವಲ್ ಮೀಟಿಂಗ್. ಎವ್ರಿ ಇಯರು ಒಂದೊಂದು ಡಿಸ್ಟಿಕ್ಕಾಗಿ ಇಡ್ತಾರೆ ಕೇರಳದಾಗೆ. ಫಸ್ಟ್ ಇಯರ್ ವಯನಾಡ್ ಇದ್ದಿತ್ತು, ಸೆಕೆಂಡ್ ಇಯರ್ ಮುನ್ನಾರ್ ಇದ್ದಿತ್ತು, ಈ ವರ್ಷ ಕೊಚ್ಚಿಯಲ್ಲಿ ಇಟ್ಟಿರ. ಎಂಟ್ರಾಗೆ ಎಷ್ಟು ಚಂದ ಮಾಡಿ ಆ್ಯನ್ಯುವಲ್ ಮೀಟಿಂಗ್ ಅಂತೆಲ್ಲ ಹೇಳಿ ಸ್ಟ್ಯಾಂಡಿಯಲ್ಲೆಲ್ಲ ನೋಟ್ ಮಾಡಿಟ್ಟಿರೈತೆ, ಸಖತ್ ಕಾಣಿಸ್ತಾ ಇದ್ದಿತ್ತು. ಈ ಹೋಟೆಲ್ ನೇಮ್ ಎಂತ ಅಂತ ಹೇಳಿದ್ರೆ ನೋವಾಟೆಲ್. ನಾವು ಲೇಟ್ ಆಯ್ತೇನೋ ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ಹೇಳಿ ನಾವಿಬ್ಬರು ಓಡ್ ಬಂದದ್ದು. ಕಡೆ ಕಂಡ್ರೆ ಜಾಸ್ತಿ ಜನ ಯಾರೂ ಬರಲೇ ಇಲ್ಲ ಆಯ್ತು, ಸ್ಟಾಫ್ ಎಲ್ಲ. ಕಡೆಗೆ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಸ್ಟಾಫು ಬಂದ್ರೆ ನೀವೇ ಕಾಣ್ತಾ ಇದ್ರಲ್ಲ ಹೋಟೆಲ್ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ. ಊಟನೂ ಹಾಗೆ ಫುಲ್ ಓಣಮ್ ಸದ್ಯ ಅಂತ ಹೇಳ್ತಾರಲ್ಲ ಆ ಟೈಪು ವೆಜ್ ಊಟನೂ ಓಕೆ ಒಳ್ಳೆ ಇದ್ದಿತ್ತು. ನಾನು ಫಸ್ಟ್ ಟೈಮ್ ಈ ಊಟ ಮಾಡಿದ್ದೆ. ಹಾಗೆ ಎಲ್ಲ ಸ್ಟಾಫು ಜೊತೆಗೆ ಸೇರೋದೇ ನಾವು ವರ್ಷಕ್ಕೆ ಒಂದ್ಸಲ. ಎಷ್ಟು ಖುಷಿ ಅಂತ ಹೇಳಿದ್ರೆ ಎಲ್ಲಿ ಕಂಡ್ರು ನಮ್ದೆಲ್ಲ ಬ್ರಾಂಚದು ಸ್ಟಾಫೇ ಇದ್ದೀರ. ಹಾಗೆ ನಾವು ಫಸ್ಟ್ ಟೈಮ್ ಸೀರೆ ಉಟ್ಟದಲ್ದ ಓಣಮ್ ಸ್ಯಾರಿ, ಅದು ಒಂದು ಖುಷಿ. ನಾವು ಹಾಗೆ ಸ್ವಲ್ಪ ವೀಡಿಯೋಗೆಲ್ಲ ಪೋಸ್ ಕೊಟ್ಟು ಮಾರ್ನಿಂಗ್ ಫುಲ್ ಸ್ಪೀಚ್ ಎಲ್ಲ ಇದ್ದಿತ್ತಾಯ್ತು. ಆಫ್ಟರ್ನೂನ್ ಆ್ಯನ್ಯುವಲ್ ಮೀಟಿಂಗ್ ಸ್ಟಾರ್ಟ್ ಆಯ್ತು. ಫಸ್ಟ್ ಸಿಂಗರ್ಸ್ ಎಲ್ಲ ಇದ್ರು ನಮ್ಮ ಆಫೀಸಾಗೆ, ಅವರೆಲ್ಲ ಸಾಂಗ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ರೆ. ನನಗೊಂದು ಬದೇ ಟೆನ್ಷನ್, 3 ಕ್ಯಾಟಗರಿ ನಾ ಸೆಲೆಕ್ಟ್ ಆಗಿದೆ ಆಯ್ತು. ಅವಾರ್ಡ್ ಸಿಕ್ಕುತ್ತೋ ಇಲ್ಲಿಯೋ ಅಂತ ಹೇಳಿ ಮೈಂಡಾಗಿದ್ದಿತ್ತು. ಬಟ್ ನನ್ನ ಎಫರ್ಟ್ ಅಂತೂ 100% ಇದ್ದಿತ್ತು. ಈಗ ಈ ವಿಡಿಯೋದಾಗ ಒಂದು ಎಂಟ್ರಿ ಆತ್ತ, ಹೆಂಗಿತ್ತ ಕಾಣಿ ನೀವೇ.
ಆ್ಯನ್ವಲ್ ಮೀಟಿಂಗ್ ಅಂತ ಹೇಳ್ರೆ ಹಬ್ಬದ ಥರ ಸೆಲೆಬ್ರೇಷನ್ ಮಾಡಿದ್ದು ಅಷ್ಟು ಒಳ್ಳೆ ಆಯ್ತು. ಕಾಮ್ಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳ್ರೆ ನಾವು ಈ ರೀತಿ ಎಲ್ಲ ಓಣಮ್ ಸೆಲೆಬ್ರೇಷನ್ ಇತ್ತಲ್ಲ, ಹಾಗಾಗಿ ಈ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳಿ ಗೊತ್ತೇ ಇಲ್ಲ ಆಯ್ತು. ಇದೀಗ ಫಸ್ಟ್ ಕ್ಯಾಟಗರಿಗೆ ನನ್ನ ಹೆಸರು ಇದ್ದಿತ್ತು. ಅದ್ರಾಗ ನನಗೆ 100% ಅವಾರ್ಡ್ ಸಿಕ್ಕಲಿಲ್ಲ. ಯಾಕಂತ ಹೇಳಿದ್ರೆ ಕಸ್ಟಮರ್ ಫೇವ್ರೇಟ್ ಪರ್ಸನ್ ಅಂತ ಹೇಳಿ ಇದ್ದಿತ್ತು. ಆ ಕ್ಯಾಟಗರಿ ಅವಾರ್ಡ್ ಸಿಕ್ಕಲಿಲ್ಲ. ಸೆಕೆಂಡ್ ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಮ್ಯಾನ್ ಅಂತ ಹೇಳಿ ಇದ್ದಿತ್ತು, ಅದ್ರಾಗೂ ಸಿಗಲಿಲ್ಲ. ಕಡೆ 3ನೇ ಕ್ಯಾಟಗರಿಗೆ ಬೆಸ್ಟ್ ಸೇಲ್ಸ್ ಮ್ಯಾನ್ ಆಫ್ ದಿ ಇಯರ್ ಅಂದಿದ್ದಿತ್ತು. ನನಗೆ ಅದ್ರಾಗ ಅವಾರ್ಡ್ ಸಿಕ್ತಾ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ 2ರಾಗ ಸಿಗಲಿಲ್ಲಲ್ಲ, 3ನೇದು ಸಿಗುತ್ತಾ ಅನ್ನೋ ಒಂದು ಡೌಟ್ ಇದ್ದಿತ್ತಾಯ್ತು. ಬಟ್ ಸಿಕ್ತ ನನಗೆ ಫುಲ್ ಖುಷಿ ಆಯ್ತು. ಇದು 3ನೇ ವರ್ಷ ತಗೊಂತ ಇರೋ ಅವಾರ್ಡ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದಾರು ಅವಾರ್ಡ್ ಸಿಗುತ್ತೆ ಅಂತ ಹೇಳಿ. ಯಾಕಂದ್ರೆ ನಾವು ಜೆನ್ಯೂನ್ ಎಫರ್ಟ್ ಹಾಕಿದ್ರೆ ದೇವ್ರು ನಮ್ಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ಈ ವರ್ಕ್ ಮಾಡೋತ್ತೆ ಎಷ್ಟೋ ನೈಟೆಲ್ಲ ನಿದ್ರೆ ഫാർ ബെറ്റർ പെർഫോമൻസ് കൊണ്ട് നമ്മളെല്ലാവരും അമേസ് ചെയ്ത ആളാണ് മിസ് ധനലക്ഷ്മി. ಶ್ಯಾಮ್ ಸರ್, ಕಮಲ್ ಸರ್ ಅವರು ಅರೌಂಡ್ 4 ಇಯರ್ ಆಯಿತು ಹವಾಯಿಗೆ ಬಂದು. ಯಾವತ್ತೂ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಶ್ಯಾಮ್ ಸರ್, ಕಮಲ್ ಸರ್. ಥ್ಯಾಂಕ್ ಯು. ಕಡೆ ಹಾಗೆ ಮ್ಯಾನೇಜರ್ ಟೀಮ್ ಎಲ್ಲರೂ ಸಪೋರ್ಟ್ ಮಾಡಿದ್ರಿ. ರಾಹುಲ್ ಹಾಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇದ್ರಿ. ನಾನು ಹೇಳೋ ಪ್ರಕಾರ ಯಾವ ಕೆಲಸನೂ ಈಸಿಯೂ ಅಲ್ಲ, ಯಾವ ಕೆಲಸನೂ ಕಷ್ಟನೂ ಅಲ್ಲ. ಬಟ್ ನಮ್ಮ ಎಫರ್ಟ್ ಅಂತೂ ಅದ್ರಾಗ ಇರಲೇಬೇಕು. ಹಾಗಿದ್ರೆ ಮಾತ್ರ ನಾವು 100% ಅಚೀವ್ ಮಾಡೋಕ್ಕಾಗ್ತ. ಈಗ ನಾವು ಒಂದು ಪರ್ಸನನ್ನು ಕನ್ವಿನ್ಸ್ ಮಾಡಿ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇದ್ದು ಅಂತ ಹೇಳಿದ್ರೆ ಅದಕ್ಕೂ ಒಂದು ಕೆಪಬಿಲಿಟಿ ಬೇಕು. ಯಾಕಂದ್ರೆ ಹೇಳಿದ್ರೆ ಎಲ್ಲರ ಮಾತಿಗೂ ಯಾರೂ ಕನ್ವಿನ್ಸ್ ಆಗಲ್ಲ. ನಾವು ಹಾಕಿರೋ ಎಫರ್ಟನ್ನು ಕಂಪ್ನಿ ರೆಕಗ್ನೈಸ್ ಮಾಡ್ದತ್ತಿಗೆ ಅದು ಖುಷಿ ಎಷ್ಟಂತ ಹೇಳಿದ್ರೆ ಹೇಳೋಕೆ ಆತಿಲ್ಲ. ಬಟ್ ಎಕ್ಸ್ಪೆಕ್ಟ್ ಇಟ್ಕೊಂಡು ಹೋಯಿದೆ, ಅದು ಎಕ್ಸ್ಪೆಕ್ಟ್ ನಿಜ ಆಯ್ತಲ್ಲ ಅಂತ ಹೇಳಿ ನಂಗೆ ತುಂಬ ಖುಷಿ ಆಯ್ತು. ಬೇರೆ ಅವಾರ್ಡ್ ಇದ್ದಿತ್ತು, ಬೇರೆ ಕ್ಯಾಟಗರಿ ಇದ್ದಿತ್ತು. ಅದಕ್ಕೆ ಬೇರೆ ಸ್ಟಾಫ್ ಎಲ್ಲ ಸೆಲೆಕ್ಟಾರ. ಹಾಗೆ ನಾನು ಫಸ್ಟ್ ನಂಗೆ ಅವಾರ್ಡ್ ಸಿಕ್ಕೋದು ಕೂಡಲೇ ನಮ್ಮ ಮನೆಗೆ ಫೋನ್ ಮಾಡಿ ಹೇಳಿದೆ ನಂಗೆ ಅವಾರ್ಡ್ ಸಿಕ್ತಂದು ಹೇಳಿ. ವಿಡಿಯೋ ಕಾಲಾಗೆ ಎಲ್ಲರಿಗೂ ಅವಾರ್ಡ್ ತೋರಿಸಿದೆ. ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಹೇಳೋಕ್ಕೆ ಆತಿಲ್ಲ, ಅಷ್ಟು ಖುಷಿ ಆಯ್ತು. ಹಾಗೆ ಈ ದಿನ ನಾನು ಯಾವತ್ತೂ ಮರೆಯಲ್ಲ, ಲೈಫ್ ಟೈಮ್ ಯಾವತ್ತೂ ನೆನಪಿರುತ್ತೆ ಈ ದಿನ. ಹಾಗೆ ಫಂಕ್ಷನ್ ಎಲ್ಲ ಮುಗಿರೊಳಗೆ ನೈಟ್ ಆಯ್ತು. ನಾನು ತುಂಬ ಹೊತ್ತಿರಲಿಲ್ಲ, ಯಾಕಂತ ಹೇಳಿದ್ರೆ ಆಲ್ರೆಡಿ ಟ್ರಾವೆಲ್ ಮಾಡಿ ಸಾಕಾಗಿ ಹೋಯ್ತೈತೆ. ಮತ್ತು ನೈಟ್ 9:30 ರೀಚ್ ಆಗೋ ಬಸ್ ರೀಚ್ ಆದ 12 ಗಂಟೆಗೆ ಆಯ್ತು. ಹಾಗೆ ಫುಲ್ ಟಯರ್ಡ್ ಆಯ್ತು. ಅವಾರ್ಡ್ ಸಿಕ್ಕಿದ ಕೂಡಲೇ ಒಂದು 10-15 ನಿಮಿಷ ನಾನು ಅಲ್ಲೇ ಇದ್ದಿದ್ದೆ ಅನಿಸುತ್ತೆ. ಕಡೆ ಕೂಡಲೇ ಇಮಿಡಿಯೇಟಾಗಿ ರೂಮಿಗೆ ಬಂದೆ. ಹಾಗೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಿಂಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವತ್ತೂ ಚಾನಲ್ ಮೇಲೆ ಇರಲಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದ ಮತ್ತೆ ಸಿಗ್ತೀನಿ.